ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KEA 708 ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಒಂದು ಎಕ್ಸಾಮನ್ನು 21 ಡಿಸೆಂಬರ್ ಮತ್ತು 22 ಡಿಸೆಂಬರಂದು ನಡೆಸಿತ್ತು ಸ್ನೇಹಿತರೆ. ಯಾವುದಪ್ಪ ಅಂತಂದರೆ HK ವಿಭಾಗದ FD ಆಗಿರ್ಬೋದು, ಮತ್ತು ಕಿರಿಯ ಸಹಾಯಕ ಆಗಿರ್ಬೋದು, ಮತ್ತು ಗ್ರಂಥಪಾಲಕ, ಮಾರುಕಟ್ಟೆ ಪ್ರತಿನಿಧಿ ಮತ್ತು ಸಹಾಯಕ ಇನ್ನಿತರ ಹುದ್ದೆಗಳ ಬಗ್ಗೆ ಒಂದು ಎಕ್ಸಾಮನ್ನು ನಡೆಸಿತು. ಅವುಗಳ ಕೀ ಉತ್ತರಗಳನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದರು ಮತ್ತು ಅಂತಿಮ ಕೀ ಉತ್ತರಗಳನ್ನು ಬಿಟ್ಟು ಮತ್ತು ಸ್ಕೋರ್ ಕಾರ್ಡ್ನು ಬಿಟ್ಟರು, ಯಾರ್ಯಾರ್ದು ಎಷ್ಟೆಷ್ಟು ಅಂಕಗಳಿವೆ ಅಂತೇಳಿ. ಈಗ ಒಂದು ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾರ್ಯಾರೆಲ್ಲ ಅರ್ಹತೆಯನ್ನು ಗಳಿಸ್ತಾರೆ, ಈ ಎಲಿಜಿಬಲ್ ಲಿಸ್ಟ್ ಏನಿದೆ ಇದರಲ್ಲಿ, ಮತ್ತು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು 1:5 ಲಿಸ್ಟ್. ಇದಾದ ನಂತರ ಬರುವಂಥದ್ದು ನೆಕ್ಸ್ಟ್ ಯಾವುದು 1:5 ಲಿಸ್ಟು, ಅದು ಯಾವಾಗ ಬರುತ್ತೆ, ಇದೆಲ್ಲದರ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಒಂದು ನೋಟಿಫಿಕೇಷನ್ ಅಂತ ಪ್ರಕಟಣೆಯನ್ನು ನೋಡ್ಬೋದು. ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ನಡೆಸಲಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಇಲಾಖಾವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. ಅಂದರೆ ತಾತ್ಕಾಲಿಕ ಒಂದು ಅಂಕಪಟ್ಟಿ ಅಂದರೆ ರಿಸಲ್ಟ್ ಶೀಟ್ ಅಥವಾ ಸ್ಕೋರ್ ಕಾರ್ಡ್ ಅನ್ಬೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 22/6/2025ರಿಂದ 24/12/2025 ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೀ ಉತ್ತರಗಳನ್ನ 23ನೇ ತಾರೀಕು ಬಿಟ್ಟರು, ನಂತರ 25ನೇ ತಾರೀಕು ತಿಳಿಸಿದರು. ಓಕೆ, ನೆಕ್ಸ್ಟ್ ಅದರಂತೆ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ 29ರಂದು ಅಂತಿಮ ಮತ್ತು ಪರಿಷ್ಕೃತ ಕೀ ಉತ್ತರಗಳನ್ನ ಬಿಟ್ಟರು. ಓಕೆ, ನೆಕ್ಸ್ಟು ಮುಂದುವರೆದು ಇಲಾಖಾವಾರು ಅಭ್ಯರ್ಥಿಗಳು ಗಳಿಸಿದ ಅಂತಿಮ ಅಂಕಪಟ್ಟಿಯನ್ನು ದಿನಾಂಕ 7/1ರಂದು ಪ್ರಕಟಿಸಿ ಇಲಾಖೆಯ ಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. ಅಂದರೆ ಅಂಕಪಟ್ಟಿಯನ್ನು ಇಲಾಖೆಗೆ ಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. ಅಂದರೆ ಈಗೇನಪ್ಪ ಅಂತಂದರೆ 7ನೇ ತಾರೀಕು ಈಗ ಅಂದರೆ ನಾಳೆ, ಅಂದರೆ ಇವಾಗಲೇ ಬಿಟ್ಟಿದ್ದಾರೆ ಅವರು, ಈಗಾಗಲೇ ಬಿಟ್ಟಿದ್ದಾರೆ ಏನು ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತೇಳಿ ತೊಗೊಂಡು ಇಲ್ಲಿಗೆ KEದವ್ರದ್ದು ಕೆಲಸ ಮುಗೀತು. ಓಕೆ, KEದವ್ರ ಕೆಲಸ ಮುಗೀತು. ಈಗ ಯಾವ ಇಲಾಖೆದವ್ರು ಕೊಟ್ಟಿದ್ರು, ನೀವು KEದವ್ರು ಎಕ್ಸಾಮ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ರಿ ಅಂತೇಳಿ ಅಂತ ಕೊಟ್ಟಿದ್ರು. KEದವ್ರ ಕೆಲಸ ಮುಗೀತು. ಈಗ ಆಯಾ ಇಲಾಖೆ ಕೊಡ್ತಾರೆ, ಅದು ಆಯಾ ಇಲಾಖೆ ಮೇಲೆ ಡಿಪೆಂಡು. ನೀವು ಯಾವಾಗಾದರೂ ಬಿಟ್ಕೊಳ್ರಿ, ಏನಾದರೂ ಬಿಟ್ಕೊಳ್ರಿ, ಅದು ನಿಮ್ಮ ಇಷ್ಟ. KEದ ಕೆಲಸ ಏನಿತ್ತು ಅಷ್ಟು ಮುಗಿಸಿದ್ರು. ಈಗ ಯಾವ ಇಲಾಖೆದವ್ರು ಬಿಟ್ಟಿದ್ದಾರೆ ಆಯಾ ಇಲಾಖೆದವ್ರಿಗೆ ಈ ಅಂಕಪಟ್ಟಿಯನ್ನು ಕೊಡ್ತಾರೆ. ಅವರು 1:5 ಲೀಸ್ಟನ್ನು ರೆಡಿ ಮಾಡಿಕೊಂಡು ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಅವರು ಬಿಡಬೇಕು. ಯಾರು? ಇಲಾಖೆದವರು. ಓಕೆ, ಇದು ಈಗ ನಡೆಯುವಂಥ ನೆಕ್ಸ್ಟ್ ಪ್ರೊಸೆಸ್ಸು. ಬಟ್ 1:5 ಆಯ್ಕೆ ಪಟ್ಟಿಯನ್ನು ನೋಡೋದಾದರೆ ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಬರುವಂಥ ಸಾಧ್ಯತೆ. ಆದಷ್ಟು ಬೇಗನೆ ನೀವು ನೋಡ್ತೀರಾ 1:5 ಲೀಸ್ಟನ್ನು. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.